ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಅಂಬುಳಿಯನ್ನು ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲಿ 1 ವಾಟಿಯಷ್ಟು ಅವಲಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅದೇ 1 ವಾಟಿಯಿಂದ ರವೆ ಮತ್ತು ಮೊಸರನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಉಪ್ಪು ಮತ್ತು 4 ಸ್ಪೂನ್ ಒಣ ಅಥವಾ ಹಸಿ ಕೊಬ್ಬರಿಯನ್ನು ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹೊತ್ತು ನೆನೆಯಲಿಕ್ಕಿಡೋಣ. ಚಟ್ನಿಯ ಮಾಡುವ ತನಕ. ಚಟ್ನಿ ಮಾಡಬೇಕಾದ್ರೆ ನಾನು ಇಲ್ಲಿ ಕಡೆಯನ್ನು ಕಾಯ್ಲಿಕ್ಕಿಟ್ಟಿದ್ದೀನಿ ಒಂದು ಸೈಡ್ನಲ್ಲಿ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಕಾಯ್ಲಿಕ್ಕಿಡೋಣ. ಅದಾದ ನಂತರ ಸ್ವಲ್ಪ ಜೀರಿಗೆ, ಈರುಳ್ಳಿ, ಶೇಂಗಾ ಮತ್ತು ಟೊಮೆಟೊವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಟೊಮೆಟೊ ಚಟ್ನಿಯನ್ನು ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕಿಕೊಂಡು ಅದರೊಳಗೆ ಅರಿಶಿಣ ಪುಡಿ, ಬಂಗಿ ಪುಡಿ ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ಳೋ. ಹುಳಿ ಹೋಗುತ್ತೆ ಸಕ್ಕರೆಯಿಂದ, ಅದಕ್ಕೋಸ್ಕರ ಹಸಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನೀರು ಯೂಸ್ ಮಾಡಬಾರ್ದು. ನೋಡಿ ನಮ್ಮ ಚಟ್ನಿ ತಯಾರಾಗಿದೆ ಯಾವ ಥರ ಅಂತ. ಒಂದು ಸೈಡ್ನಲ್ಲಿ ಹಿಟ್ಟು ನೆನೆದಿದೆ. ಆ ಹಿಟ್ಟನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಏನು ಮಾಡ್ಕೊಳ್ಳೋಣ ಅಂದರೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸರ್ನಲ್ಲಿ ಹಾಕ್ಕೊಂಡು ಸಣ್ಣಾಗಿ ನೋಡಿ ಯಾವ ಥರ ಬೌಲ್ನಲ್ಲಿ ಒತ್ಕೊಂಡಿದ್ದೀನಿ. ಒಂದು ಸೈಡ್ನಲ್ಲಿ ತವಾ ಇದೆಯಲ್ಲ ಇದರದ್ದು, ಅದನ್ನು ಕಾಯ್ಲಿಕ್ಕಿಡಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ವಿದೌಟ್ ಎಣ್ಣೆ ತವಾ ಇರುತ್ತೆ, ಅದನ್ನು ನೀವು ಯೂಸ್ ಮಾಡಬೇಕು. ನೋಡಿ ಇಲ್ಲಿ ನಮ್ಮ ಚಟ್ನಿ ಯಾವ ಥರ ತಯಾರಾಗಿದೆ ಅಂತ. ಅದನ್ನು ಒಂದು ಪ್ಲೇಟ್ನಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಅದನ್ನು ಬಾರೀಕ್ ಮಾಡಿಕೊಂಡಿದ್ದೇನೆ ಮಿಕ್ಸರ್ನಲ್ಲಿ ಹಾಕಿ. ಅಂಬುಳಿ ಮಾಡಲಿಕ್ಕೆ ಅಂತ ತೆಗೆದುಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ನಡೆಯುತ್ತೆ. ಈಗ ತವಾ ಬಿಸಿಯಾಗಿದೆ. ಎಣ್ಣೆಯನ್ನು ಹಾಕ್ಕೊಂಡು ಏನು ಮಾಡಬೇಕು ಅಂದರೆ ಅದಕ್ಕೆ ಅಂಬುಳಿಯನ್ನು ಮಾಡೋಕ್ಕೋಸ್ಕರ ತಯಾರು ಮಾಡಿದೆ. ಯಾವ ರೀತಿ ನೋಡಿ ನಮ್ಮ ಅಂಬುಳಿ ತಯಾರಾಗಿದೆ. ನಾನು ಮಾಡಿರುವ ಅಂಬುಳಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.